ಚಿನಿ ಬಂಗಾರಿ ಬಂದ್ಬಿಡೆ ಬಾರೇ ಬಂದ್ಬಿಡೆ ಗೌರಿ ಎಷ್ಟೊತ್ತಾತ್ ಕರ್ಯಾಕತ್ತಿ. ನಿಮ್ಗೇನ್ ಬಂದತ್ರಿ? ತಗ ಹಂಗ್ಯಾಕ್ ಮಾಡಕತ್ತೀರಿ? ಅಲ್ಲ ನಿನ್ ಕಿವ್ಯಾಗ ಏನ್ ಮುಳುಗಾಯಿ ತುರ್ಕೊಂಡಿಯಾ? ಎಷ್ಟೊತ್ತಾತ್ ಮಾತಾಡಕತ್ತಿ ನಾವು ಏನಾರ ಅನ್ಬೇಕ ನೀನ? ನನಗ ಸಿಟ್ಟು ಬಂದೈತಿ. ಯಾಕೆ ಮಾತಾಡ್ಸಕತ್ತೀರಿ ನೀವ? ಅದನ್ನ ಕೇಳಕತ್ತಿರೋದ್ ನಾನು. ನನಗ ಸಿಟ್ಟು ಬಂದೈತಿ. ಆಯ್ತು ಬಿಡು, ತಪ್ಪಾಗೈತಿ. ಕೊಟ್ಟಿದ್ದ ದುಡ್ಡು ನಂದೇ ತಪ್ಪಾಗೈತಾತ. ಏನು ನಾನು ನೋಡು ಒಂದು ಮಾತು ಹೇಳ್ತೇನೆ ಕೇಳು, ದುಡ್ಡೇ ಶಾಶ್ವತ ಅಲ್ಲ, ಏನು ಸಂಬಂಧಗಳು ಶಾಶ್ವತ ಅಕ್ಕವು. ಅದನ್ನ ಹೇಳತ್ತೀನಿ. ಏನೊಂದು 25,000 ಕೊಟ್ರಿ ಏನಾತು? ಇವರು ಕೆಲ್ಸಕ್ಕೆ ಬಾರ್ದಾರ ಯಾರು? ನಮ್ಮ ಅತ್ತಿಗೆಮ್ಮನ ಮಕ್ಕಳು, ಅವರಿಗೆ ಅಷ್ಟೇ ಮಕ್ಕಳನ್ನ ಪಾಪ ಈಕಿಗೆ ಪವಿತ್ರಾಗ್ನ ಅನ್ನತ್ತಿಲ್ಲ, ಮಗ್ ಅನ್ನತ್ತೀನಿ. ಅಂಥವ್ರಿಗೆ ನಾವು ಎಷ್ಟೆಲ್ಲ ಸಹಾಯ ಮಾಡಿದ್ವಿ ಪಾಪ. ಇನ್ನೂ ಆಕಿ ಹಂಗಿಲ್ಲ ಜ್ಯೋತಿ ಪಾಪ. ನಮ್ಮ ಅಕ್ಕನೂ ಆತ ಕಷ್ಟಕ್ಕೆ ಕಷ್ಟ ಅಂದ್ರೆ ನನಗೆ ಹಗಲಿ ರಾತ್ರಿ ಕೂಡ ನಿಂದಿರ್ತಾಳ ಅಂತಕ್ಕೆ ನಮ್ಮ ಅಕ್ಕ. ಏನು ಇಂಥ ಟೈಮ್ನಾಗ ಅಕ್ಕಿ ಕೊಟ್ರಿ ಏನಾತು ಬಿಡು ಹೋಲಿ. ಏನಾತ್ ಹೋಗ್ಲಿ. ಈಗ ಹಂಗಾರ ಅತ್ತಿಯರ್ ಕಣ್ಣಾಪರೇಷನ್ ಐತಿ ನೆನ್ಪೈತಾ? ಅದಕ್ಕೆ ರೊಕ್ಕ ಕೊಡ್ಬೇಕಲ್ಲ. ಆ ಮಗ ಈ ಮಗ ಇಬ್ರು ಸೇರ್ ಕೊಡ್ತೀನಿ ಅಂತ ಹೇಳಿರಿ. ಅದ್ರದ್ದು ಖರ್ಚೆಲ್ಲ ವಹಿಸ್ಕೊಳ್ಳೋದು ಹೆಂಗ್ ಮಾಡ್ತೀರಿ? ನಾನು ಹೇಳ್ತಾ ಇರೋದು ನಿಮ್ಗೆ ಸಿಟ್ಟು ಬರ್ತಿರ್ಬೋದು, ಇಲ್ಲ ಬೇರೆ ಯಾರು ಕೇಳಿಸ್ಕೊಂಡ್ರು ಈಕೇನು ಗೌರಿ ಹಿಂಗೆ ಅಂತಾಳ ಅನ್ಬೋದು. ರೊಕ್ಕದ ಬೆಲೆ ಅರ್ಥ ಮಾಡ್ಕೋಬೇಕಲ್ರಿ. ಇದೇ ಅದ್ರಾಗೂ ನೀವು ನನಗೆ ಹೇಳಾರ್ದ ಕೊಟ್ರಲ್ಲ, ಅದೇ ನನಗೆ ಯಾಕೋ ಭಾಳ ಬೇಜಾರಾಗ್ತಾ ಇರೋದು. ನೀವು ನನಗೆ ಹೇಳಾರ್ದ ಕೊಟ್ಬಿಟ್ರಲ್ಲ, ಅದೇ ಬೇಜಾರು. ಅಲ್ಲ ನನಗೊಂದು ಅಧಿಕಾರ ಇಲ್ಲ ಅನ್ಲೇ ತೀರಾ ಅಷ್ಟು ಗಂಡಾಗಿ ನನಗೆ ನಮ್ಮ ಅಕ್ಕಗೊಂದು 25,000 ರೂಪಾಯಿ ಕೊಡೋ ಅಷ್ಟು ಅಧಿಕಾರ ಇಲ್ಲ. ನಿಮಗೆ ಅಧಿಕಾರ ಐತಿ, ನೀವು ಕೊಡ್ಕೊಂತ ಹೋಗ್ರಿ. ನನಗೂ ಅಧಿಕಾರ ಐತಲ್ಲ, ನಾನು ಕೊಡ್ಕೊಂತ ಹೋಗ್ತೀನಿ. ಇದನ್ನೇ ಮಾಡ್ಬಿಡೋಣ. ಆತಪ್ಪ, ಇನ್ನೊಂದ್ಸಲ ನಿನ್ಗೆ ಹೇಳಾರ್ದು ಕೊಡೋದಲ್ಲ ಆತ. ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು, ಅದು ಈ ಟೈಮ್ನಾಗ ನೀ ಪ್ರೆಗ್ನೆಂಟ್ ಅದಿ, ಎಷ್ಟು ಈಗ ಸಮಾಧಾನ ಆಗಿರ್ಬೇಕು ಗೊತ್ತಾ ನೀನು? ಡಾಕ್ಟರ್ ಹೇಳಾರ ಅತಿಯಾದ ಸಿಟ್ಟು ಮಾಡ್ಕೋಬೇಡ್ರಿ, BP ಸೇರ್ಕೊಳ್ಳೋಂಥ ಚಾನ್ಸಸ್ ಇರ್ತಾವೆ. ನೀವು ಆದಷ್ಟು ಸಮಾಧಾನವಾಗಿರ್ರಿ, ಅದು ಹೊಟ್ಟೆಯಾಗಿರೋ ಕೂಸಿಗೂ ಒಳ್ಳೇದು ಥಿಂಕ್ ಮಾಡ್ರಿ ಅಂತೇಳಿ. ಏನು ಆಯ್ತು, ನನ್ನ ಮಕ್ಕಳ ಸಲ ಸಮಾಧಾನ ಆಗ್ಬೇಕಷ್ಟೇ ನನಗಾದ್ರೆ. ಅದನ್ನೇ ಹೇಳ್ತಾ ಇರೋದು. ಬಾಯ್ ಒಳ್ಳೆ ಬಾರ ಮರೆಯ ಬಾ. ನನಗೆ ನನ್ನ ಮಕ್ಕಳು ಎಷ್ಟು ಮುಖ್ಯನ, ನೀನು ಅದಕ್ಕೆ ದುಪ್ಪಟ್ಟು ಮುಖ್ಯ ನನಗೆ. ರೊಕ್ಕ ಇವತ್ತಿರ್ತೈತಿ, ನಾಳೆ ಮತ್ತೆ ದುಡಿಬೋದು ನಾನು. ಆದ್ರೆ ನಿನ್ನ ಆರೋಗ್ಯದೊಳಗೆ ಹೆಚ್ಚು ಕಮ್ಮಿ ಆದ್ರೆ ನಂಗೆ ಸಹಿಸ್ಕೊಳಕ್ಕಾಗಂಗಿಲ್ಲ. ಏನು ಆತ ಇನ್ನೊಂದ್ಸಲ ನಿಂಗೆ ಹೇಳಾರ್ದ ನಾ ಈ ಥರ ದುಡ್ಡಿನ ವ್ಯವಹಾರ ಮಾಡಲ್ಲ ಆತ. ಏನು ನಮ್ಮ ಅತ್ತಿಗೆಮ್ಮ ಹೇಳಿರ್ಬೇಕು, ನನಗೆ ಗೊತ್ತಾತು. ಏನು ಅವರು ಅರ್ಧ ನಾವು ಜಗಳ ಮಾಡಲಿ ಅಂತಲೇ ಹೇಳಿರ್ತಾರೆ, ನಾ ಹೇಳಲಿಲ್ಲ. ಅವ್ರು ಚಿಲ್ಲರ್ ಬುದ್ಧಿ ಭಾಳ. ನೋಡು ಆಕೆ ಅಷ್ಟು ತುಟ್ಟಿ ಸೀರೆ ಕೊಡ್ಸಿದ್ಲು, ಅವ್ರು ನೋಡಿ 1,200 ರೂಪಾಯಿ ಕೊಡ್ತಾರೆ. ಅವ್ರ ಕಿಮ್ಮತ್ತು ಅಷ್ಟೇ, ಅದು ಹೋಗಲಿ ಹಾಳಾಗಿ. ನಾವು ಆ ಲೆಕ್ಕ ಕಿಳಿಯೋದು ಬೇಡ. ಹಂಗಂತ 25,000 ಕೊಟ್ಟಿದ್ದು ಸರಿ ಅಂತಲೂ ಹೇಳಲ್ಲ, ತಪ್ಪಂತೂ ಹೇಳಲ್ಲ. ಬೇಜಾರು ಮಾಡ್ಕೊಬಿಡತ್ತ. ಈ ಟೈಮ್ನೇ ನೀ ಸಿಟ್ಟಾಬೇಡ. ಇನ್ನೊಂದ್ಸಲ ಯಾವತ್ತೂ ನಿಂಗೆ ಹೇಳಾದ ನಾನು ಇಂಥ ಕೆಲಸ ಮಾಡಲ್ಲ. ಈಗ ನೀನು ಈ ಥರ ಸಿಟ್ಟು ಮಾಡ್ಕೊಂಡಿದ್ದು, ಜಗಳ ಮಾಡಿದ್ದು ನಮ್ಮ ಅತ್ತಿಗೆ ಮುಂದೆ ಗೊತ್ತಾಗಬಾರ್ದು. ನಾವು ದುಡ್ಡು ಕೊಟ್ಟಿದ್ದು ಪ್ರಯೋಜನಕ್ಕೆ ಬಾರ್ದಂಗೆ ಆಕತಿ. ಯಾಕೆ ಹೇಳ? ನಮ್ಮ ಅತ್ತಿಗೆ ಹೋಗಿ ಎಲ್ಲ ಹೇಳ್ತಾಳಲ್ಲೇ, ಹಿಂಗೆ ಮಾಡಿದ್ಲು ಗೌರಿ, ಹಿಂಗೆ ಜಗಳ ಮಾಡಿದ್ಲು ಅಂತೇಳಿ ಸುಳ್ಳು ಇನ್ನೊಂದೆರಡು ಅದಕ್ಕೆ ಸೇರಿಸಿ ರೆಕ್ಕಿ ಪುಕ್ಕ ಕಟ್ಟಿ ಹೇಳ್ತಾಳೆ. ಅವಾಗ ನಮ್ಮ ಮಕ್ಕಳಿಗೆ ಏನು ಅನಿಸ್ತತಿ, ಜ್ಯೋತಿಗೆ ಏನು ಅನಿಸ್ತತಿ, ನಮ್ಮ ಮಾವಿಗೆ ಏನು ಅನಿಸ್ತತಿ? ವಿಚಾರ ಮಾಡು. ನೋಡು, ರೊಕ್ಕ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಜಗಳ ಮಾಡಿಲ್ಲ ಥೋ ಅಂತೇಳಿ. ಕೊಟ್ಟು ಉಪಯೋಗ ಇಲ್ದಂಗೆ ಆಕತಿ. ಖುಷಿಯಿಂದ ಇರೋ ಅವ್ರಿದ್ರಿಗೆ. ಏನಾರ ನಾಳೆ ಏನಾಯ್ತು ಅಂತ ಕೇಳಿದ್ರೆ ನಾನೇನು ಅನ್ಲೇ ಇಲ್ಲ, ಇರಲಿ ಬಿಡ್ರಿ, ಕೊಟ್ಟಿದ್ದು ಒಳ್ಳೇದೇ ಆಯ್ತು. ಏನಾಯ್ತು, ಯಾರ್ಯಾರಿಗೂ ಕೆಲ್ಸಕ್ಕೆ ಬಾರ್ದವ್ರಿಗೆಲ್ಲ ಖರ್ಚು ಮಾಡಿರ್ತಾರೆ, ಇವ್ರಿಗೆ ಕೊಟ್ರಿ ಅಂತ ತೊಂದರೆ ಆಯ್ತು ಅಂತ ಕೇಳು. ನೋಡು, ಒಂದು ಅಕ್ಷರ ಮಾತಾಡಿದ್ರೆ ಕೇಳಿ ನೀನು. ಸರಿ ಆಯ್ತು. ನನ್ನ ಬಂಗಾರ ನೀನು ಬೇಜಾರು ಮಾಡ್ಕೊಬೇಡ ಆತಾ. ಏನು ಖುಷಿಯಿಂದ ಇರ್ಬೇಕು. ನಿಂಗೆ ಏನಾರ ತಿನ್ಬೇಕು ಅನ್ಸಿದ್ರೆ ಕೇಳ, ತಂದ್ಕೊಡ್ತೇನೆ. ನಿಂಗೆ ಏನು ಬೇಕು ಹೇಳ? ನಂಗೇನು ಬೇಡ, ಏನಾರ ಬೇಕಾದ್ರೆ ಹೇಳ್ತೇನೆ. ಸರಿ ಮಕ್ಕೋ, ಈಗ ಚಿಂತೆ ಮಾಡಬೇಡ, ಇದನ್ನೇ ತಲೆಯಾಗಿ ಇಟ್ಕೊಬೇಡ. ಏನ ಆಯ್ತು. ನಿಮ್ದು ಹೇಗೆ ಮುಕ್ಕೋಬೇಕಾ? ಡಾಕ್ಟ್ರು ಕೊಟ್ಟಿದ್ದು ಟಾನಿಕ್ಕು ಗುಳಿಗೆ ಎಲ್ಲ ತೊಗೊಂಡಿಲ್ಲ? ಊಟ ಇನ್ನೂ ಮಾಡಿಲ್ಲ, ಮಾಡಬೇಕು. ನೋಡು, ನಂಗೆ ಗೊತ್ತು ನೀವು ಉಂಡಿರಂಗಿಲ್ಲ ಅಂತೇಳಿ, ಅದಕ್ಕೆ ನಾನು ಊಟ ಮಾಡಿಲ್ಲ ಇಷ್ಟೊತ್ತಾದ್ರು. ಬಾ ಊಟ ಮಾಡೋಣ. ಈ ಟೈಮ್ನಾಗ ಉಪವಾಸ ಇರಬಾರ್ದು. ನಾ ದೇವ್ರು ಏನೋ ಅಪರೂಪಕ್ಕೆ ನಮ್ಗೆ ಅದು ಒಂದಲ್ಲ ಅಂತ 2 ಮಕ್ಳು ಕೊಟ್ಟಾನ. ಆ ಮಕ್ಕಳೇನು ತಪ್ಪು ಮಾಡ್ಯಾವ ಹೇಳು? ಹೌದಿಲ್ಲ? ನೀನು ಅವ್ರು ನಂಗೆ ಉಪವಾಸ ಇಡೋದು ತಪ್ಪಲ್ಲನ? ಅವ್ರನ್ನ ಚಲೋ ನೋಡ್ಕೋಬೇಕಾದ ನಿನ್ನ ಕರ್ತವ್ಯ ಅಲ್ಲನ? ಹೌದಿಲ್ಲ? ನಾನು ಗಂಡ ಹೆಂಡತಿ ಜಗಳದಾಗ ಕೂಸು ಬಿಡುವಾತ ಅಂತೇಳಿ ಹೊಟ್ಟೆಗಿರೋ ಕೂಸಿಗೆ ಯಾಕೆ ಶಿಕ್ಷೆ ಕೊಡ್ತಿ? ನಾ ಹೇಳ್ತೇನೆ ನೋಡು, ನೀನು ಯಾವತ್ತು ಹಿಂಗೆ ಉಪವಾಸ ಊಟ ಬಿಡೋದು, ಜಗಳ ಮಾಡ್ಕೊಂಡು ಕುಂದ್ರೋದು ಇದನ್ನು ಮಾಡಬೇಡ. ನರಿ ಹಿಂಗೆ ಬಾ, ನಾನೇ ಊಟ ಮಾಡಿಸ್ತೇನೆ ನಿಂಗೆ. ಥ್ಯಾಂಕ್ ಯು ರೀ. ಬೇಜಾರು ಮಾಡ್ಕೋಬೇಡ್ರಿ, ಮಧ್ಯಾಹ್ನ ಭಾಳ ಬೈದ್ಬಿಟ್ಟೆ. ಇರಲಿ ಬಿಡು ನನ್ನ ಬಂಗಾರಿ. ನಿನಗೆ ನನ್ನ ಭಯ ಅಧಿಕಾರನೂ ನಿನಗೆ ಇರೋದು, ನನ್ನ ಪ್ರೀತಿ ಮಾಡೋ ಅಧಿಕಾರನೂ ನಿನಗೆ ಇರೋದು. ನಾನು ಯಾಕೆ ಸಿಟ್ಟಾಗಲಿ? ಬಾ ಊಟ ಮಾಡಿಸ್ತೀನಿ ಬಾ, ಹೊಟ್ಟು ತುಂಬ. ಏನ ಊಟ ಮಾಡಿ ಚಂದಾಗಿ ಔಷಧ ಗುಳಿಗೆ ಟಾನಿಕ್ ಎಲ್ಲ ತೊಗೊಂಡು ಏನೋ ಮಕ್ಕೋಬೇಕು, ಚಿಂತೆ ಮಾಡಬೇಡ. ಸರಿ ಆಯ್ತು. ಐ ಲವ್ ಯು ರೀ. ಐ ಲವ್ ಯು 2, ಐ ಲವ್ ಯು 3. ಯಾಕೆ ಹೇಳ? 2 ಇಬ್ಬರಿಗೆ ಸೇರಿ ನಿಂಗೊಂದು. ನಾವು ಯಾವಾಗಲೂ ಹಿಂಗೆ ಇರ್ಬೇಕ್ರಿ, ನಂಗೆ ಅದೇ ಇಷ್ಟ. ಹಿಂಗೆ ಇರೋನು. ಏನ? ಹೌದಾ? ಹೇಳ. ಹವಾ ನೀ ಬರ್ಬೇಕಾಕತ್ತಿಲ್ಲ ಅಲ್ವಾ? ಯಾಕೆ ಜಗಳ ಜುಟಿ ಏನಾರ ಮಾಡ್ಕೊಂಡ್ರೆ ಬರ್ಬೇಕಾಕತಿ ಅಂದ್ರೆ ಏನು? ಅಲ್ಲ ಹೇಳು, ಯಾಕೆ? ಆರಾಮದಿರಿ ಇಲ್ಲಿ ಗಂಡ ಎಂತ ಇಬ್ರು? ಏನು ನೆಗೆಟಿವ್ ಥಿಂಕಿಂಗ್ ಮಾಡ್ತೀಯ ಏನತ್ತಾಗ? ಆರಾಮ ಅದೇವಿ. ಬರ್ಬೇಕಾಕತಿ ಅಂದ್ರೆ ಜಗಳ ಬಿಡ್ಸಕ್ಕೆ ಬರ್ಬೇಕು ಅಂದೇನ? ಬ್ಯಾರೆ ಅದು ನೀನೇ ಬರ್ಬೇಕಾಕತ್ತಿಲ್ಲ. ಅಲ್ಲ ಮತ್ತೆ ಹೇಳಿ ಎದಕ್ಕೆ ಬರ್ಬೇಕಾಕತಿ ಅಂದ್ರೆ ಏನು ಅರ್ಥದ?
ಏನಿಲ್ಲ ಅದು ಮತ್ತೆ ಮೊಮ್ಮಗನ ನೋಡ್ಕೋಬೇಕು ಬೇಡ ನಿಮ್ಮ ಮೊಮ್ಮಗನ ಒಟ್ಟು ಕಾಳಜಿ ಮಾಡ್ಬೇಕು ಬೇಡ ಮತ್ತೆ ನೀನೇ ಇದ್ದು ಸರಿಯಾದ ಟೈಮಿಗೆ ಊಟ ತಿಂಡಿ ನಾಷ್ಟ ಎಲ್ಲ ಕೊಡ್ಬೇಕಲ್ಲ ಮತ್ತೆ ಏನ ಏನು ಹೇಳಕತ್ತೀಯ ಹ್ಞೂ ಬೇ ಮತ್ತೆ ಊಟ ನಾಷ್ಟ ಅದು ಕೊಡ್ಬೇಕ ಬೇಡ ನೀನು ಮತ್ತೆ ಕರೆಕ್ಟ್ ಟೈಮಿಗೆ ಮತ್ತೆ ನಂಗೆ ಉಣ್ಣಕ್ಕಾಗಲ್ಲ ಮತ್ತೆ ನಾ ಗುಳಿಗೆ ಏನು ತೊಗೊಳಕ್ಕೆ ಹೋಗಲಿಲ್ಲ ಬೇಡ ಅಂತೇಳಿ ಅದಕ್ಕೆ ನಮ್ಮ ಮನೆಯವರು ಏನಂದ್ರು ಅಂದರೆ ನಮ್ಮ ಮನೆಯವ್ರ ಅಪ್ಪ ಬಂದಿದ್ರು ನಿನ್ನೆ ನಮ್ಮ ಮಾವರ ಅವ್ರಂದ್ರು ನೋಡಮ್ಮ ಯಾವುದೋ ಒಂದು ಆಗದು ಆಗ್ಬಿಡ್ಲಿ ಗುಳಿಗೆ ತೊಗೊಂಡೆ ಔಷಧ ತೊಗೊಂಡೆ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಈಗಿನ ಕಾಲದ ಮಕ್ಕಳಾಗದೇ ದೊಡ್ಡ ಕಠಿಣ ಮತ್ತು ನೀವು ಆ ಥರ ಎಲ್ಲ ಮಾಡ್ಕೋಬೇಡ್ರಮ್ಮ ನಮಗೆ ಸಾಯ ಜೀವಕ್ಕೆ ಏನಮ್ಮ ನಿಮ್ದೊಂದು ನೋಡ್ಬೇಕನ್ನೋ ಆಸೆ ಇರ್ತದೆ ಮಕ್ಕಳನ್ನ ನೀವು ಒಂದು ಹೆಣ್ಣ ಒಂದು ಗಂಡ ಒಟ್ಟು ಯಾವುದೋ ಒಂದರಾಗಲಿ ಎರಡರಾಗಲಿ ಹಡ್ದು ಕೊಟ್ಬಿಡ್ರವ ನಮ್ಗೆ ಅಂತೇಳಿ ಅಂದ್ರೆ ನಾನು ಬೇಕಾದ್ರೆ ಅಲ್ಲಿಂದ ಬಂದು ಇಲ್ಲೇ ಜೋಪಾನ ಮಾಡ್ಕೊತಿರ್ತೇನಂತೆ ನೋಡ್ಕೊತ ನಿಮ್ಮವ್ವಾರ್ಗೂ ಕರಿ ಒಂದು ಸ್ವಲ್ಪ ದಿನ ಹಾಲು ಕುಡಿಯೋದು ಬಿಡ್ತು ಅಂದ್ರೆ ಮತ್ತೆ ನೀನು ಆರಾಮಾಗಿ ಸ್ಕೂಲಿಗೆ ಸೇರಿಸ್ಬೋದು ನಿಮ್ಮ ಅವ್ವಾರ ಮನ್ಯಾಗ ಅವ್ರು ನೋಡ್ಕೋತಾರ ನಿನ್ನ ಕೆಲಸಕ್ಕೆ ನಡ್ತಾರಾಗಲ್ಲ ಅದನ್ನ ಹೇಳ್ತೀನಲ್ಲ ಮಕ್ಕಳು ಒಮ್ಮೆ ಹಾಕಿರ್ತಾವು ಗುಳಿಗೆ ಔಷಧ ತೊಗೋಬೇಡ್ರವ ಅಂತೆಲ್ಲ ಭಾಳ ಅಂದ್ರೆ ಹಾಗಾಗಿ ನಾನು ತೊಗೊಳ್ಳಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅದೊಂದು ಹೇಳಿ ನೀನು ತೊಗೊಂಡಿದ್ದೆ ಅಂದ್ರೆ ಭಾಳ ಬೇಜಾರಾಕಿತ್ತವ ನನಗೆ ತೊಗೊಳ್ಳಾರ್ದೆ ಒಳ್ಳೆ ಕೆಲಸ ಆತ್ಬಿಡು ಅಲ್ಲ ಒಟ್ಟೀಗ ಇದು ಕನ್ಫರ್ಮ್ ಆಗೈತೆ ಬೇ ಕನ್ಫರ್ಮ್ ಆಗೈತಿ ನಾನು ಡಾಕ್ಟ್ರ್ ನನಗೆ ಕೇಳ್ತೀಯಲ್ಲ ನೀನು ಕನ್ಫರ್ಮ್ ಆಗೈತೆ ತಗೋ ಇವ್ವ ನನಗೆ ಎಷ್ಟು ಖುಷಿ ಆಗಕತ್ತೈತಿ ಅಂದರೆ ಹೇಳೋಕ್ಕಾಗಲ್ತದ ಆತ ಆತ ಬರ್ತೀನಿ ಬರ್ತೀನಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಾ ಇವತ್ತಾಗಲ್ಲ ನಾಳೆ ಬರ್ತೇನೆ ಅಂದ್ರೆ ನಂಗೆ ಈಗ ಹೇಳಿದೆಲ್ಲ ನೀನು ಒಂದು ಸ್ವಲ್ಪ ಕೆಲಸ ಬಾಕಿ ಇಟ್ಟೇನೆ ಅದೆಲ್ಲ ಮುಗಿಸ್ಕೊಂಡು ನಾಳೆ ಎಷ್ಟೊತ್ತಿದ್ರು ಬರ್ತೇನೆ ಅವ ಏನು ಆಯ್ತು ನಾಳೆ ಬಾ ಅಂದಂಗವ ಈ ಸಲ ಒಂದು 15-20 ದಿನನಾರ ಇರು ಬಂದು 2 ದಿನಕ್ಕೆ ಓಡಬೇಡ ಅಪ್ಪ ಬರ್ತತನ ಕೇಳು ಆಮೇಲೆ ಇಬ್ಬರದು ಒಂದಿಷ್ಟು ಜಾಸ್ತಿ ಅರ್ಬಿನೇ ತೊಗೊಂಬರ್ರಿ ಏನು ಒಂದು ತಿಂಗಳಾರ ಇದ್ದು ಹೋಗ್ರಿ ಮತ್ತು ಆಮೇಲೆ ಹೋಗಿ ಮತ್ತೆ ಬರವಂತೆ ಈಗ ಇಲ್ಲಿ ನಮ್ಮದು ಡಿಲೆವರಿ ಆಗೋ ಮಟ್ಟ ನೀನೇ ಜೋಪಾನ ಮಾಡ್ಬೇಕಷ್ಟೇ ಯಾಕಂದ್ರೆ ನಂಗೆ ಆಗಲ್ಲ ನೋಡ್ಕೊಳಕ್ಕೆ ನನಗೆಲ್ಲ ಆಕತ್ತವ ನನಗೆ ನಾನು ಈಗ ಒಂದು 4-5 ತಿಂಗಳ ಮಟ್ಟ ಅಂದ್ರೆ ನಂದು ಕೆಲಸ ಸೂಟಿ ಮಾಡೋಕ್ಕಾಗಲ್ಲ ನಾನು ಹೋಗಲೇಬೇಕು ಆಮೇಲೆ ಹೇಳಬೇಕು ಅದು ಅಲ್ಲದೆ ನಂದು ಇಂಟರ್ನ್ಶಿಪ್ ಮುಗಿತೈತೆ ಅಷ್ಟರೊಳಗೆ ಅಂತಂದ್ರೆ ಲೆಕ್ಕದಂತ ನಂದು ಇನ್ನೊಂದು 4 ತಿಂಗಳು ಅಷ್ಟೇ ಐತಿ ಇಂಟರ್ನ್ಶಿಪ್ ಅದು ಮುಗೀತಂದ್ರೆ ಮತ್ತೆ ನಾನು ಸೀದಾ ಕೆಲಸಕ್ಕೆ ಜಾಯ್ನ್ ಆಗೋದು ಏನು ನಾನು ಹೇಳ್ತೇನೆ ಡಿಲಿವರಿದು ಮುಗಿಸ್ಕೊಂಡು ಜಾಯ್ನ್ ಆಗ್ತೀನಿ ಅಂತ ಹೇಳಿ ನಾನು ಲೀವ್ ತೊಗೋತೀನಿ ಬಟ್ ನನಗೆ ಒಂದು 4-5 ತಿಂಗಳಂತರೂ ನೀನು ಬರಲೇಬೇಕು ಆಮೇಲೆ ಬೇಕಾದ್ರೆ ಮನೆಯಾಗಿರ್ತೀನಿ ಸ್ವಲ್ಪ ನನ್ನ ಕೆಲಸ ನಾನು ಮಾಡ್ಕೊತೀನಿ ಆದ್ರೆ ಈಗ ನೀ ಬರ್ಬೇಕು ನೀನು ಇಷ್ಟು ಸಲ ಹೇಳ್ಬೇಕನ ಆಯ್ತಣ್ಣ ಬರ್ತೇನೆ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಏನು ಸರಿ ಈಗಿಡ ಫೋನ್ ಹುಷಾರೇ ದಡಬಡ ಓಡಾಡ್ಬೇಡ ಬರ್ಸ್ನದ್ದು ತಿನ್ಬೇಡ ಏನಾರ ಹಣ್ಣು ಹಂಪ್ಲು ಅಥವಾ ಏನಾರ ಒಂದು ತಿನ್ನು ಹೊತ್ತಿನ ನಂಗೊಂದು ಫೋನ್ ಹಚ್ಚಿ ಕೇಳು ಏನು 2 ನಿಮಿಷ ಏಟತ್ತಕತಿ ಮತ್ತು ಪಪ್ಪಾಯಿ ತಿನ್ಬೇಡ ಕಲ್ಲ ಇದು ಏನದು ವೈನಾಪಲ್ ತಿನ್ಬೇಡ ಏಲಕ್ಕಿ ಬೆಳೆ ತಿನ್ಬೇಡ ಎಳ್ಳೀರು ಈಗ ಸದ್ಯಕ್ಕೆ ಕುಡಿಬೇಡ ಅಷ್ಟೇ ಕುಡಿ ಈಗ ಬೇಡ ನಿನಗೆ ಗೊತ್ತಿರ್ತದಲ್ವ ನಾ ಹೇಳಕ್ಕೆ ಏನೈತಿ ಹೌದಿಲ್ಲ ಅವ ನೀನು ತಲೆ ಕೆಡಿಸ್ಕೋಬೇಡ ನಂಗೆಲ್ಲ ಗೊತ್ತು ಏನು ನೀನು ತಲೆ ಕೆಡಿಸ್ಬೇಡ ತಿನ್ನೋದ್ರ ಬಗ್ಗೆ ಎಲ್ಲ ನಂಗೆ ಮಾಹಿತಿ ಐತಿ ಆಮೇಲೆ ಮೆಡಿಸಿನ್ಸ್ ಎಲ್ಲ ನಾನು ಕರೆಕ್ಟಾಗಿ ತೊಗೋತೀನಿ ನಾನೆಲ್ಲ ನೀ ಅದೆಲ್ಲ ಯಾಕೆ ಚಿಂತೀನಿ ಬರೋದಷ್ಟು ನೋಡು ಆಯ್ತವ ಸರಿ ಇಡ್ಲಾ ಏನು ಬರ್ತೇನೆ ಅಂತ ಹೇಳತ್ತಿದ್ದಿ ಅಲ್ಲ ರೀ ನನ್ನ ಮಗಳು ಹುಟ್ಟಿಲ್ಲದಾಳಂತ್ರಿ ಹೌದಾ ಹಂಗಾರೆ ಸರಿ ಖುಷಿ ಆಯ್ತಪ್ಪ ಒಳ್ಳೇದಾಯ್ತು ದೇವ್ರು ಒಳ್ಳೇದು ಮಾಡಿದೆ ಅಲ್ಲ ಮತ್ತು ಅಲ್ಲಿ ಹೋಗಿ ನೀನು ಸಂಗೀತ ಕಚೇರಿ ಶುರು ಮಾಡಿಗಿಡಿಲೆ ಅಲ್ಲಿ ಹಾಡೋದು ಪಾಡೋದೆಲ್ಲ ಮಾಡಂಗಿಲ್ಲ ನೀನು ಈಗ ಹೇಳೇನು ಮತ್ತೆ ಅಯ್ಯೋ ಹೌದಲ್ಲ ಹೆಸರು ಬೇರೆ ಕೊಟ್ಬಿಟ್ಟಿನಿ ಏನು ಮಾಡಲಿ ಇದೇ ಐತ್ಯಾರನ ಐತಿಪ್ಪ ಏನು ಮಾಡ್ಲಪ್ಪ ಅಂತ ನನ್ನ ತಗ ತಡಿ ಹಂಗಾರೆ ಈಗ ಹೋಗಿ 5-6 ದಿನ ಮತ್ತೆ ಬಂದ್ರಾತ ಹೌದಿಲ್ಲ ಅದಕ್ಕೇನಕತಿ ಹಂಗೆ ಮಾಡ್ತೀನಿ ತಗೋರಿ ಏನಾರ ಮಾಡಿ ಒಟ್ಟು ಅಲ್ಲಿ ಹಾಡಿ ಆ ಹುಡುಗಿ ತಲೆ ಹಿಡಿಸ್ಬೇಡ ಅಷ್ಟೇ ಅಯ್ಯೋ ಇಲ್ಲ ತಗೋರಿ ನಿಮ್ದೊಂದು ಕತಿ ಆತಾಗ ಸರಿ ಆಯ್ತು ಹೋಗಿ ಬರೋಣ ಅಂತು ಹೋಗ್ಬರ್ತೀವಿ ಕೆಲ್ಸಕ್ಕೆ ಅದಾತಪ್ಪ ಹೋಗಿ ಬರ್ರಿ ಈ ನಿಮ್ಮ ಮಕ್ಕ ಹೊಟ್ಟಿಲ್ಲದಂತಲ ಹೌದಾ ಭಾರಿ ಖುಷಿ ವಿಚಾರ ಆತಲ್ವೇ ಇದು ನಾಳಂಗಾರ ನಾಡ್ದಾರ ಹೋಗಿ ನೋಡ್ಕೊಂಬಂದ್ರ ಆತಡಿ ಅಕ್ಕನ ಖುಷಿ ಆಯ್ತು ಬೇವ ಹ್ಞೂನಪ್ಪ ನಂಗಂತ್ರ ಭಾರಿ ಖುಷಿ ಆತಪ್ಪ ಯಪ್ಪ ಒಟ್ಟು ಏನೋ ದೇವ್ರೊಂದು ಕಣ್ ತೆಗ್ದ ಬಿಡ ಬಾ ಅಂತ ಕರ್ದಾಳ 1 ತಿಂಗಳಾರ ಇರ್ಬೇಕು ಈ ಸಲ ನೀನು ನಂಗೆ ನೋಡ್ಕೊಳಕ್ಕೆ ಯಾರದಾರ ಮತ್ತು ನೀನೇ ನೋಡ್ಕೋಬೇಕು 1 ತಿಂಗಳು ಬಂದಿರ್ಬೇಕು ಈ ಸಲ ಅಂತ ಹೇಳಾಳ ನಾನು ಹಂಗಾರೆ ನಾಳೆ ಒಂದು ಸ್ವಲ್ಪ ಅರ್ವಿ ಜಾಸ್ತಿ ತೊಗೊಂಡೋಕ್ಕೇನಿ ಶಿವರಾತ್ರಿ ದಿನ ಹೊಳ್ಳಿ ಬರ್ತೇನೆ ಬಂದು ಮತ್ತು ಅಚ್ಚಿ ಮರ್ರೆ ದಿನ ಸೋಮವಾರ ಅಂದ್ರೆ ಹೋಗ್ತೇನೆ ಏನು ಹೌದಾ ಹೋಗ್ಬೇಕಾ ಸರಿ ಆಯ್ತು ತಗೋ ಹಂಗಾರ ಹಂಗೆ ಮಾಡು ಏನು ಹೋಗಿ ಬಾರ್ವಾ ನನಗೂ ನೀ ಇಲ್ದ ಇರೋಕ್ಕಾಗೋದಿಲ್ಲ ಬಿಡಿವ ಇಲ್ಲಿ ಕೆಲಸ ಎಲ್ಲ ಬಿಟ್ಕೊಟ್ಟು ತಗ ಆಯ್ತು ಸರಿ ಹೋಗಿ ಬಾರವ ಹ್ಞೂ ಆಯ್ತು ತಗೋ ಅತ್ತಿಯರ ನೀವಿಲ್ದ ನಂಗಿಲ್ಲ ಎಲ್ಲ ಹೊಂದಾಣಿಕೆನೇ ಆಗಲ್ಲ ದಿನ ನೀವಿರ್ತೀರಾ ನಂಗೆ ಹಿಂಗೆ ಒಂದಿನ ಎಲ್ಲರ ನೀವಿಲ್ಲ ಅಂದ್ರೆ ನಂಗೆ ಒಂಥರ ಬೇಜಾರಾಕೈತಿ ಬೇಜಾರಾಕತಿ ಕೆಲಸ ಮಾಡಕ್ ಬೇಕಲ್ಲ ಪುಕ್ಷಟ್ಟಿ ಎಲ್ಲ ಬೆಳಿಗ್ಗೆ ಎದ್ದು ಒಂದು ಕಸ ಹೊಡೆದು ಅಂಗ್ಳಕ್ಕೆ ನೀರೊಂದು ಹಾಕ್ತಾಳೆ ಪುಣ್ಯಾತ್ಕಿತ್ತಿ ಉಳ್ದಿದ್ದೆಲ್ಲ ಅಡುಗೆ ಮನೆ ಮಾಡಿ ಬಡ್ಬಳಿ ಅದಕ್ಕಿನೇ ಅಲ್ಲ ನಾನು ನೋಡ್ತಿರ್ತೀನಿ ಏನು ಹಂಗೆ ನಾಷ್ಟಕ್ಕೆ ಏನು ಬೇಕು ಡಬ್ಬಿಗೆ ಮಧ್ಯಾಹ್ನಕ್ಕೆ ಏನು ಕಟ್ಟಬೇಕು ಪ್ರತಿಯೊಂದು ಮಾಡ್ತಾಳಪ್ಪ
ನಮ್ಮನಿ ಮತ್ತೆ ಹೋಗಿ ಬೆಳಗ್ಗೆ ದೊಡ್ಡ ದಸಕನಾಗ ಇದ್ದ ಹಂಡೆವಲಿಗೆ ನೀರು ಉರಿ ಹಚ್ಚಿರ್ತಾಳೆ ಎಲ್ಲ ಮಾಡ್ತಾಳೆ ಗೊತ್ತಾಕತಿ. ಅವು ಇದ್ದಾಗ ಹೆಂಗಾಕತಿ ಎಂತಿದ್ದಾಗ ಹೆಂಗಾಕತಿ ಅಂತೇಳಿ ಎಷ್ಟು ಹೇಳ್ತೀನಿ, ಕುಂದ್ರಿಸ್ ಮಾಡಬೇಡ ಪರಿ ಮಾಡಬೇಡ ಕಲ್ಸು ಎಲ್ಲ ಅದು ಆಕಿಗೆ ಮಾಡು ಅಂತ ಹೇಳು ಅಂತೇಳಿ. ಅಯ್ಯೋ ಆಕಿಗೆ ಏನು ತಿಳಿತೈತಿ, ಮಾಡ್ತಾಳೆ ತಗೋರಿ ಮಾಡ್ತಾಳೆ ಇನ್ನೂ ಸ್ವಲ್ಪ ದಿನ ಕಲಿತಾಳ ಅಂತೇಳಿ ಅನ್ನೋದು ಎಲ್ಲ ಮಾಡೋದು. ಆಕಿಗೆ ಒಳ್ಳೆ ಹದ ಸಿಕ್ಕತಿ. ಈಗ ಒಮ್ಮಿಂದ ಮತ್ತೆ ಈಗ ಈಕಿಗೆ ಹಿಂಗೆ ಹೊಂಟ್ಬಿಟ್ಲೆ ಆಕಿಗೆ ತ್ರಾಸ ಆಗಕತ್ತತಿ. ಇರಲಿ ನಾನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನ್ನ ಮಗಳು ಒಂದು ಹೋಟೆಲಾಗಿದ್ದು ಒಳ್ಳೇದಾಯ್ತು. ಅಲ್ಲಿ ಹೋಗಿ ತಿಂಗಳಂಗಟ್ಲೆ ಇರ್ತೀವಿ ಗಂಡ ಹೆಂಡ್ತಿ. ಮಾಡ್ಕೊಳ್ಳಿ ಅದು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ. ನೀ ಬೇಜಾರಾಗ್ಬೇಡವಾ. ಒಂದು ತಿಂಗಳು ಅಂದ್ರೆ ಅದ್ರಾಗೂ ನಡಕ್ ಶಿವರಾತ್ರಿಗೆ ಬಂದೇ ಬಿಡ್ತೀನಿ ಇಲ್ಲೇ. ಶಿವರಾತ್ರಿಗೆ ಅತ್ತಿಯರ ನೀವು ಶಿವರಾತ್ರಿಗಿಂತ ಹಿಂದಿನ ದಿನನೇ ಬರ್ರಿ ಅತ್ತಿಯರ, ಶನಿವಾರ ದಿನನೇ. ಯಾಕಂದ್ರೆ ನಂಗೆ ಹಬ್ಬ ಹೆಂಗೆ ಏನು ಎತ್ತ ಏನು ಮಾಡಬೇಕು ಗೊತ್ತಾಗೋಲ್ತು. ಅದ್ರಾಗ ಏನಾಯ್ತವ, ಅದೇನು ಭ್ರಮ್ ಇದ್ದೇನು? ಅಯ್ಯೋ ತಾಯಿ, ನಿನ್ನ ಮನ್ಯಾಗ ಏನು ಮಾಡ್ತಿದ್ರ ಅದನ್ನೇ ಮಾಡೋದಪ್ಪ. ಆಯ್ತು ತಗೋ, ಶನಿವಾರ ದಿನ ಸಂಜೆಗೆ ಅಂದ್ರೆ ಬಂದ್ಬಿಡ್ತೇನೆ. ನಾನು ಶಿವರಾತ್ರಿ ಮುಗಿಸ್ಕೊಂಡೆ ಓಕೆನಾತ. ಸರಿ, ಇವತ್ತೊಂಚೂರು ಕೆಲಸದವನ್ನೆಲ್ಲ ಮುಗಿಸ್ಕೊತೀನಿ. ನಾಳೆ ದೌಡ್ ಹೊಂಡ್ಬೇಕವ ನಾನು. ಅಪ್ಪ ಬರೋ ಹೊತ್ನ್ಯಾಗ ಒಂದು ಅರ್ಧ ಕಿಲೋ ಗೋಡಂಬಿ, ಒಂದು ಅರ್ಧ ಕಿಲೋ ತರ್ತೀಯ, ಒಂದು ಪಾಪು ಕಿಲೋ ತರ್ತೀಯ? ಎಲ್ಲ ಒಂದು ಪಾಪೋ ಕಿಲೋ ತರ್ತೀನಿ. ನೀ ಏನು ತಲೆ ಕೆಡ್ಸ್ಕೊಡ. ಅಂದರೆ ಆ ಥರ ಸ್ಟಾಕ್ ಇಡಬಾರ್ದು, ಮತ್ತೆ ಖಾಲಿ ಆಗಿನ ಮತ್ತೆ ಅಂದ್ರೆ ಅಥವಾ ನೀ ಏನು ತಲೆ ಕೆಡ್ಸ್ಕೊ. ಖಾಲಿ ಆಗ್ತಿದ್ದಂಗೆ ಒಂದು ಫೋನ್ ಹಚ್ಚನು ಮತ್ತೆಲ್ಲ ಕೊಟ್ಟು ಕಳಿಸ್ತೀನಿ. ಮಖಾನ, ಬಾದಾಮಿ, ಗೋಡಂಬಿ, ಆಮೇಲೆ ಇದು ಏನದು ಖರ್ಜೂರ ಅಂಜೂರ ಎಲ್ಲ ಅದಾವ. ನೀ ಏನು ತಲೆ ಕೆಡ್ಸ್ಕೊಡ. ಇವತ್ತೆಲ್ಲ ಪಾಕೆಟ್ ಕಟ್ಕೊಂಬರ್ತೀನಿ. ನಾಳೆ ಎಲ್ಲ ಒಯ್. ಮೊನ್ನೆ ಆ ಸಲ ಅಷ್ಟೊಂದೆಲ್ಲ ಕಟ್ಕೊಟ್ಟಿದ್ರಲ್ಲ, ಖಾಲಿಗೆ ಅಂತ ಅತ್ತಿಯರ ಏನು ಮಾಡ್ಯವ ನಾ ಕೇಳಲಿಲ್ಲ. ಹಂಗಾರಲ್ಲಿ ಕೇಳಿನೇ ಹೇಳಲೇನಪ್ಪ? ಅದನ್ನೇನು ಕೇಳಿ ಹೇಳ್ತೀವ? ಬೇಡ, ಅಲ್ಲಿದ್ರೆ ಇರೋಲ್ವಕ್ಕ ಇವಿಷ್ಟು ಕೊಡ್ತೇನೆ ಒಯ್. ಏನು ಅದೇ ಅಲ್ಲ, ನಾವು ಅದನ್ನೇ ವ್ಯಾಪಾರ ಮಾಡೋರಾಗಿ ಒಂದು ಪಾವು ಕಿಲೋಕ್ಕೆ ಶಣಿತನ ಮಾಡಿದ್ರೆ ಹಂಗೆ ಏನು ಬೇಡ. ನಮಗೆ ತಿಂದಷ್ಟು ಒಳ್ಳೇದೇ. ನೀ ಏನು ತಲೆ ಕೆಡ್ಸ್ಕೊಡ. ಅವು ಅಲ್ಲಿ ಉಳಿದ್ರೆ ಉಳಿಲಿ, ಅವನು ಸೇರಿಸಿ ತಿಂದ್ರಾತು. ಈಗ ಇವನ್ನೆಲ್ಲ ಸಂಜೆಗೆ ತೊಗೊಂಬರ್ತೇನೆ ನಾ. ಆಯ್ತಪ್ಪ ತೊಂಬಾ. ಹೇಳು, ಬಿಡು ಸಿಕ್ಕಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತೇಳಿ. ಸಂಡೇ ಮನೆಯಾಗ ಇರ್ತಾರಲ್ಲ. ಅಯ್ಯೋ ಈ ಶಿವರಾತ್ರಿಗೆ ಆಗಲ್ಲ. ಈ ಶಿವರಾತ್ರಿಗೆ ಸುಮ್ಮನೆ ನೀವು ಒಬ್ಬಕ್ಕೆ ಬರಕ್ಕೆ ಹೋಗ್ಬಿಡ. ಅಕ್ಕನ ಮಾವನ ಕರ್ಕೊಂಡೆ ಬಂದ್ಬಿಡು. ಹೆಂಗಿದ್ರು ಹಬ್ಬಕ್ಕೆ ಅವ್ರಿಗೂ ಸುಟಿ ಇರ್ತತಿ. ಹಾಂ ಹೌದು ನೋಡು, ಹಾಗೆ ಮಾಡ್ತೀನಿ. ಅವ್ರನ್ನೂ ಕರ್ಕೊಂಡೆ ಬಂದಿಲ್ಲ, ಹಬ್ಬ ಮಾಡಿ ಮುಗಿಸಿ ಆರಾಮ್ ಹೋಗೋಣಂತ. ಸರಿ, ನಾ ಹಂಗಾರೆ ಬರ್ತೇನವ. ಅಲ್ಲ ಅಪ್ಪ್ಯ, ಇನ್ಮ್ಯಾಗ ಅಂಗಡ್ಯಾಗ ಒಂದು ಯಾವ್ದಾರ ಅಂಗಡ್ಯಾಗ ನಾನೇ ಬರ್ತೀನಿ ತಗೋ ದಿನ ಇನ್ಮೇಲೆ. ಏನು ಪಾಪ ಆಕಿನ ನಿನ್ನ ಹೆಂಡ್ತಿನೇನು ಕರ್ಕೊಂಡು ಹೋಗ್ಬೇಡ. ಯಾಕಂದ್ರೆ ಈಗ ಇಷ್ಟು ದಿನ ಈಕಿ ಇರ್ತಿದ್ಲ ಮನ್ಯಾಗ, ಮತ್ತು ಈಕಿ ಮನ್ಯಾಗ ಮಾಡ್ಕೊತಿದ್ಲು. ಪಾಪ ಆಕಿ ಅರ್ಚನಾ ನಿನ್ನ ಜೊತೆಗೆ ಬರ್ತಿದ್ಲು. ನಿನ್ನ ಮ್ಯಾಗ ಏನು ಮಾಡು, ಆಕಿನ ಮನ್ಯಾಗ ಬಿಡು. ಪಾಪ ಮನೆಯಂದೆಲ್ಲ ಕೆಲಸ ಮಾಡ್ಕೋಬೇಕಲ್ಲ, ಮತ್ತು ಅಂಗಡಿಗೆ ಹೋಗಿ ಬಂದು ಮಾಡ್ಕೊಳಕ್ಕೆ ತ್ರಾಸಕತಿ. ಅದಕ್ಕೆ ನಾನು ನಿನ್ನ ಜೊತೆಗೆ ಅಂಗಡಿಗೆ ಬರ್ತೀನಿ. ನಾನು ಇಡೀ ದಿನ ಕುಂತಾರೆ ಏನು ಮಾಡಲಿ ಅಲ್ಲಿ, ಹೌದಿಲ್ಲ? ನಾನೇ ಬರ್ತೀನಿ. ಪಟ್ನ ಕಟ್ಟೋದು ಮಾಡೋದು, ಏನೇನು ರೊಕ್ಕ ಇಸ್ಕೊಳ್ಳೋದು ಕೊಡೋದು, ಆಮೇಲೆ ಉಳ್ಕದ್ದು ಏನಾರ ನೀ ಹೇಳಿದ್ರು ನಾನು ಅದನ್ನ ಮಾಡ್ತೀನಂತ. ನಾನೇ ಬರ್ತೀನಿ ಅಂಗಡಿಗೆ. ಆಕಿ ಇಲ್ಲಿ ಮನ್ಯಾಗ ಇರಲಿ ತಗೋ, ಮಾಡ್ಕೊಳ್ಳಿ ಕೆಲಸ. ಹಾಂ, ಓ ಹೌದಪ್ಪ, ನಾನು ಅದನ್ನು ವಿಚಾರನೇ ಮಾಡಿದ್ದಿಲ್ಲ. ಸರಿ, ಹಾಗೆ ಮಾಡ್ತೀನಿ ತಗೋ. ಹಂಗಾರೆ ಇವತ್ತು ಕರ್ಕೊಂಡು ಹೋಗ್ತೀನಿ. ಇವತ್ತೇ ಬೇಡ, ನಾನು ನಿನ್ನ ಜೊತೆಗೆ ಬರ್ತೀನಿ. ಯಾಕಂದ್ರೆ ನಿಮ್ಮವ್ವ ಮನೆಯಿಂದ ಒಂಚೂರು ಕೆಲಸ ಮಾಡ್ಕೋಬೇಕಂತ, ಒಬ್ಬಕ್ಕೆ ಎಷ್ಟಂತ ಮಾಡ್ಕೊತಾಳ. ಅದಕ್ಕೆ ನೀವು ಆಕಿನೂ ಬಿಡು, ಇಬ್ರು ಸೇರಿ ಏನೇನೈತೆ ಮನೆಯ ಕೆಲಸ ಮುಗಿಸ್ಕೊಳ್ಳಿ. ಮತ್ತು ನಾಳೆ ಊರಿಗೆ ಬೇರೆ ಹೋಗೋದು ನೋಡು, ಅದಕ್ಕೆ ಏನು. ಸರಿ ಅರ್ಚನಾ, ನಿಮ್ಮ ಮನೆಯಾಗಿರಿ ಇವತ್ತು, ಹೋಗಿ ಹೆಲ್ಪ್ ಮಾಡ್ಕೊ. ನಾವು ಹೋಗಿ ಬರ್ತೀವಿ. ಹಾಂ ಹ್ಞೂ ರೀ, ಆಯ್ತು ಬರ್ತೇನೆ. ಹಾಂ ಹೋಗ್ಬರ್ರಿ. ಅರ್ಚನಾ ಸರಿ ಬೇದವ, ಬಾರವ ಒಗ್ದಾಕ್ಬಿಡು ಒಂದಿಟ್ಟು. ನಾನು ಎಷ್ಟು ಚಂದ ದಿನಾನು ಹೋಗಿದ್ದೆ ಅವ್ರ ಜೊತೆಗೆ. ಈ ನಮ್ಮ ಮಾವ ಒಂದು ಬೇಡ ಅಂತದ್ದೆ. ನಾನು ಏನಕ್ಕೆ ಹೋಗಿ ಬಂದಿದ್ರ?